ನಾನು ಕೇರಳದಲ್ಲಿ 26ನೇ ತಾರೀಕಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳಕ್ಕೆ ನಾನು 5ನೇ ತಾರೀಕು ಬರಬೇಕಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸೂಕ್ತ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಸಭಾ ಪ್ರಚಾರಕ್ಕೋಸ್ಕರ ನಾನು ಬಂದಿದ್ದೀನಿ. ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿದ್ರೆ ನಾನು ಯಾವತ್ತೂ ಮುಗಿಸ್ಕೊಂಡಿಲ್ಲ. ನಾನು ಮಾಧ್ಯಮದಲ್ಲಿರೋ ನಾಮಿನೇಷನ್ ಆಗುವಾಗ ನಾಮಿನೇಷನ್ ಹಾಕಿದ್ದೀನ. ನಾನು ಮನೆ ಬಗ್ಗೆ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸಭೆ ಹೇಳಿದೆ ಮಾಧ್ಯಮದವ್ರಿಗೆ ನಾನು ಆಕ್ಚುಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಏನೇನು ಕಂಡೀಷನ್ ಆಗಿಲ್ಲ. ಏನಾಯ್ತದ್ದು ಎಲ್ಲ ಎಲ್ಲಿಂದ ಶಕ್ತಿ ಆಗ್ತಿದ್ರೆ ನಾನು ಒಂದ್ಸತಿ ದಾವಣಗೆರೆ ಬಂದೆ. ಹುಬ್ಳಿಯಿಂದ ಬೈರೋಡ್ ದಾವಣಗೆರೆ ಹೋಗ್ತಾ ಇದೆ. ನಮ್ಮ ಅಧ್ಯಕ್ಷರ ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರು. ಎಲ್ಲ ಸಮಾಜ ಸೇರಿದ್ರು. ಅವ್ರು ಹೇಳಿದ್ರು ಟಿಕೆಟ್ ಸರ್ ಈ ಬಾರಿ ದಯಮಾಡಿ ಹಿಂಗಾಗಿ ಟಿಕೆಟ್ ಕೊಡಿಸಿದ್ರು. ಆಯ್ತಪ್ಪ ನೀವು ಕೊಡಿ, ನಾನು ಹೋಗಿ ಹೈಕಮಾಂಡ್ ಹಿಡಿದಿ. ನಾನು ಭಾಳ ಸತಿ ಹೇಳ್ತೀನಿ. ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಚಾಮರಾಜಪೇಟೆ ನಾನು ಎಮ್ ಎಲ್ ಎ ಆಗಿದ್ದೀನಿ. 28 ನನ್ನ ಕೊಡ್ತಾರಂತ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನಮಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿದ್ದಾರೆ. ಹೈಕಮಾಂಡ್ ಬಿಟ್ಟಿದ್ದಾರೆ. ಇಲ್ಲ, CM ಅವ್ರು ಫೋನ್ ಮಾಡಿ ನೀವು ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರ್ಬೇಕಂತ ಮನೆ ಸಿದ್ದರಾಮಯ್ಯ ಕೇಳ್ಕೊಂಡಿದ್ರು. ಇಲ್ಲ ಕಣೋ ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು ನಾನು ಆಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಸರ್ ಬರಲ್ಲ, ಸೂಚನೆ ಮಾಡ್ತಿದ್ದಾರಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ ಮತ್ತೆ ನೀವು ಬಂದವರು ಅವ್ರು ಕೇಳಿದ್ರು ಸಿಕ್ಕಾಗಲ್ಲ. ನಾನು ಇವತ್ತು ಏನ ಆಯ್ತಾ ಇಲ್ಲೇ ಬನ್ನಿ ನನ್ನ ಜೊತೆ ಇದ್ದ, ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ಕೇಳಿದ್ರೆ ಸರಿ. ಗೊತ್ತಿಲ್ಲ ಕೇಳ್ತೀನಿ. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಆಗಿದ್ರು, MLC ಆಗಿದ್ರು, ಎಲ್ಲರೂ ಬಂದಿದ್ದಾರೆ. ಕರ್ನಾಟಕದ ಬಗ್ಗೆ ಮಾತಾಡುವ ಅದ್ರ ಬಗ್ಗೆ ಮಾತಾಡುವ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಬೇರೆ ನಾನು ಕೇಳಿದ್ರೆ ಹೋಗ್ತೇನೆ. ಅದಕ್ಕೆ ಪ್ರಚಾರಕ್ಕೆ ಬಂದಿರೋ ಈಗ ನೀವು ನೋಡಿಕೊಂಡು ರೋಡ್ ಶೋ ಆಗ್ಬಿಟ್ಟಿಲ್ಲ. ಬೆಳಗ್ಗೆ ಯಾರ ಜೊತೆಲಿ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಜನ ಸಾಕಾಗಿ ಕೇಳಿದ್ದಾರೆ. ಜನ ಸಾಕಾಗಿ ಇದು ಅವತ್ತು ಮಾಡಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ. ಇವತ್ತು ಹೇಳ್ತಾರೆ ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ 100 ಗೆಲ್ತಾರೆ.